ಓಂ ನಮಃ ಶಿವಾಯ್, ನಮೋ ನಾರಾಯಣ, ಆತ್ಮ ನಮಸ್ಕಾರ. ಸೊ ಈ ಮೂರು ನಮಸ್ಕಾರಲ್ಲೂ ದೆರ್ ಇಸ್ ಅ ಮೀನಿಂಗ್ ದೇರ್. ವಿ ಆರ್ ಸೆಲ್ಯೂಟಿಂಗ್ ಅವರ್ ಗಾಡ್, ನೆಕ್ಸ್ಟ್ ಅವರ್ ಗುರು ಆ್ಯಂಡ್ ಆಲ್ ಆಫ್ ಯು ಫ್ರಮ್ ಆತ್ಮ. ಸೊ ಈ ಒಂದು ಕಾರ್ಯಕ್ರಮ ಬೇಕಾ ನಮಗೆ ಅಂತ ಅನಿಸುತ್ತೆ. ಇಂಥ ಒಂದು ಒಗ್ಗಟ್ಟು ಇಲ್ದಿರೋ ಅಂಥ ಒಂದು ಕಾರ್ಯಕ್ರಮ ಎಲ್ಲರೂ ನಾವು ಹೆಂಗಂದರೆ, ದೇವರಾಜ್ ಅವರು ಸಮಾಜಕ್ಕೆ ನಮ್ಮ ಸಮಾಜ ಅಂತ ಹೇಳಿದ್ರೆ ತೋರಿಸ್ಕೊತಿರ್ಲಿಲ್ಲ. ಬಟ್ ಅವ್ರ ಸಮಾಜಕ್ಕೆ ತುಂಬ ಕೊಡುಗೆ ಇದೆ, ನಮ್ಮ ಸಮಾಜದವ್ರಿಗೆ ತುಂಬ ಅವ್ರದ್ದೇ ಆದಂಥ ಕೊಡುಗೆ ಇದೆ. ಸೊ ಕೊಡುಗೆ ಇಲ್ದಿರೋ ಅಂಥವ್ರು ಇವತ್ತು ಬಂದು ವಾಯ್ಸ್ ರೈಸ್ ಮಾಡ್ತಿದ್ದಾರೆ. ಅವ್ರನ್ನ ವಿ ಶುಡ್ ನಾಟ್ ಆಕ್ಸೆಪ್ಟ್ ಓನ್ಲಿ. ಮನೆ ಹಾಳು ಮಾಡೋದ್ರಲ್ಲಿ ಎತ್ತಿದ ಕೈ ಅಂತಲೇ ನಾನು ಹೇಳ್ತೀನಿ. ಯಾರಂತ ಹೇಳಬೇಡಿ, ಮನೆ ಹಾಳರು ಅವ್ರು ಮಾಡಿ. ಇವಾಗ ನಮ್ಮ ಒಂದು ಕುಟುಂಬ, ಈ ಕುಟುಂಬನ ಹಾಳು ಮಾಡೋ ಅಂಥ ಒಂದು ಪ್ರಯತ್ನ ಮತ್ತೆ ಮಾಡ್ತಾರೆ. ಅದಕ್ಕೆ ಅವ್ರಿಗೇನು ಹೊಸದಲ್ಲ ಇದು, ಮನೆ ಹಾಳು ಮಾಡೋ ಅಂಥದ್ದು. ಸೊ ಅವರ ಹೆಸರನ್ನ ನಾನು ಎತ್ತೋದು ಬೇಡ ಇಲ್ಲಿ. ಮತ್ತು ನಮ್ಮ ಸಮಾಜದವರು ಇಷ್ಟು ಜನ ಇಲ್ಲಿ ಸೇರಿದ್ದೀರ. ಈ ಯುವಕರು ಇವತ್ತು ನನಗೆ ಆ್ಯಸ್ ಎ ಮದರ್ ಐ ವಾಸ್ ಕನೆಕ್ಟೆಡ್ ಟು ದೆಮ್. ಯಾಕಂದರೆ ನಾವೇನು ಅವರು ಬುದ್ಧಿ ಹೇಳೋ ರೀತಿ ಇಲ್ಲ. ಯಾಕಂದರೆ ನಾನು ಪರ್ಸ್ನಲಿ ಅವರು ಕನೆಕ್ಟೆಡ್ ಆಗಿದ್ದಾರೆ. ನಮ್ಮ ಜಾತಿ ವರ್ಗದವ್ರನ್ನ ಸೇರಿ ಒಂದು ಪ್ಲ್ಯಾಟ್ಫಾರ್ಮ್ ಮಾಡೋ ಅಂಥ ಒಂದು ಜವಾಬ್ದಾರಿನ ಇವತ್ತು ಯುವಕರು ಎತ್ಕೊಂಡಿದ್ದಾರೆ. ಸೊ ಮುಂದಿನ ಪೀಳಿಗೆಗೆ ಆಲ್ರೆಡಿ ದೇ ಹ್ಯಾವ್ ಟೇಕನ್ ದ ರೆಸ್ಪಾನ್ಸಿಬಿಲಿಟಿ ಅಂತ ನನಗೆ ಅನಿಸುತ್ತೆ. ಸೊ ಐ ವಾಸ್ ವೆರಿ ಕನ್ಸರ್ನ್. ನನಗೆ ದೀಕ್ಷಿತ್ತು ಮತ್ತು ಗೋಪಿ ಇವರೆಲ್ಲ ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಈ ಥರ ಸತ್ಯಾಗ್ರಹ ಕೇಳಿದ್ದೀವಿ ನಾವು. ಮಹಾತ್ಮ ಗಾಂಧಿಯವರು ಪೀಸ್ ಲವರ್. ಸೊ ಅವ್ರಿಗೆ ಆ ಶಕ್ತಿ ನಾವು ಇವಾಗ ಹೇಳ್ತಾ ಇದ್ದೀವಿ. ಎಲ್ಲರೂ ನಮಗೆಲ್ಲ ಗೊತ್ತಿರೋ ಅಂಥ ಕೃಷ್ಣದೇವರಾಯರ ವಂಶದವರು ನಾವೆಲ್ಲರೂ ಅಂತ. ಸೊ ಆ ವಂಶ ಹೋರಾಟಗಾರರು ಅಂತ ನಮ್ಮ ಜಾತಿ ಹೋರಾಡ್ತಾನೇ ಹೋಗ್ತಾ ಇದೆ. ಸೊ ಆ ಹೋರಾಟಗಾರರು ಅಂತ ನಾನು ಹೇಳ್ತಾ ಇದ್ದೆ. ಇದು ಒಂದು ಸಂಕಲ್ಪನೆ. ನಮ್ಮ ಜನಾಂಗಕ್ಕೆ ನಾವು ಹೋರಾಡಬೇಕು ಅಂತ ಹೇಳಿ ಉದ್ದೇಶ ಇಟ್ಕೊಂಡು ಬಂದಂಥ ಈ ಮಕ್ಕಳು ನೋಡಿದ್ರೆ ನಾವು ಎಷ್ಟೋ ಕಲಿಬೇಕಾಗತ್ತೆ. ನಮ್ಮ ಜಗದೀಶ್ ಅವರಿಗೆ ಇಂಥ ಒಂದು ಪ್ಲ್ಯಾಟ್ಫಾರ್ಮ್ನ ಕ್ರಿಯೇಟ್ ಮಾಡಿದ್ದಾರೆ. ಬಲಿಜಿಗರು ಅಂತ ಹೇಳಿದ್ರೆ ಗುರ್ಸೋ ಅಂಥ ಒಂದು ರೀತಿಯಲ್ಲಿ ಕೆಲಸ ಮಾಡ್ತಾಯಿದ್ದೀವಿ. ಈ ಸಮುದಾಯನ ನಾವು ಉಳಿಸ್ಕೊಂಡು ಹೋಗಬೇಕು ಅಂತ ಒಂದು ಸಂಕಲ್ಪ ಅವರಲ್ಲಿ ದೃಢವಾಗಿದೆ. ನಾವೆಲ್ಲರೂ ಅವ್ರಿಗೆ ಸಹಕಾರ ಕೊಡಬೇಕು ಅಂತ ಹೇಳ್ತಾ, ನಮ್ಮ ಸಮುದಾಯಕ್ಕೆ ರಿಸರ್ವೇಷನ್ಸ್ ಇವತ್ತು ನಮ್ಮ ಗೌರ್ಮೆಂಟ್ ಇದೆ, ನಮ್ಮ ಲೀಡರ್ಸ್ ಇದ್ದಾರೆ, ದೇವರಾಜ್ ಅವರು ನಿಮ್ಮ ಜೊತೆಯಲ್ಲಿದ್ದಾರೆ. ಸೊ ನಾವು ಆ ಹೋರಾಟ ಮಾಡಬೇಕಾದ್ರೆ ನಾವಲ್ಲಿ ಒಗ್ಗಟ್ಟು ಬೇಕು. ನಾವೇ ಈ ಥರ ಕಿತ್ಲಾಡ್ಕೊಂಡಿದ್ರೆ ಯಾವ ಅಪೀಲ್ ನಾವು ಎತ್ಕೊಂಡು ಹೋದ್ರೆ ನಮಗೆ ಅವಮಾನ ಆಗುತ್ತೆ. ಲೀಡರ್ಸ್ ಹತ್ರ ಹೋಗ್ಬೇಕಾದ್ರೆ ನಿಮ್ಮ ಜಾತಿಯವರು ಒಗ್ಗಟ್ಟೇ ಇಲ್ಲ ಮೇಡಮ್, 4 ಪ್ಲ್ಯಾಟ್ಫಾರ್ಮ್ಸ್ ಇದೆ, ಯಾರು ಅಂತ ನಿಮ್ಮ ಬಲ್ಜಿಗರಲ್ಲಿ ಒಗ್ಗಟ್ಟಾಗಲಿ, ಅವತ್ತಿನ ದಿನ ನಾವು ನಿಮಗೆ ಸಪೋರ್ಟ್ ಮಾಡೋಣ ಅನ್ನೋ ಒಂದು ರೀತಿಯಲ್ಲಿ ಅವರು ಉತ್ತರ ಇರ್ತದೆ. ಸೊ ಇಲ್ಲೇನಾಗ್ತಾ ಇದ್ದಾರೆ, ಒಗ್ಗಟ್ಟನ್ನ ನಾವು ತೋರಿಸ್ಕೊತ, ನಾವು ವೀಕ್ ಅಂತ ಹೇಳ್ಬಿಟ್ಟು ನಾವು ತೋರಿಸ್ಕೊತಾ ಇದ್ದೀವಿ. ಇಂಥ ಒಂದು ಒಳ್ಳೆ ಪ್ಲ್ಯಾಟ್ಫಾರ್ಮಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ, ಎಲ್ಲರಿಗೂ ರಿಸರ್ವೇಷನ್ ಆಗಬೇಕಾದ್ರೆ ನಾವೆಲ್ಲ ಒಗ್ಗಟ್ಟಾಗಿ ಹೋಗಬೇಕು. ಈ ಹೋರಾಟ ಇದೇ ರೀತಿ ನಮ್ಮೆಲ್ಲ ಒಂದು ಆ ವಾರಿಯರ್ ಕ್ವಾಲಿಟೀಸ್ ನಮ್ಮಲ್ಲೂ ಇದೆ ಅಂತ ಹೇಳ್ತಾ, ನಾವೆಲ್ಲರೂ ಖಂಡಿತ ಈ ರಿಸರ್ವೇಷನ್ಗೋಸ್ಕರ ನಾವು ಹೋರಾಡೋಣ. ಇಟ್ಸ್ ಅ ಟೀಮ್ ವರ್ಕ್. ಅದು ನಮ್ಮ ಸಮುದಾಯದ ಯುನೈಟಿ ಇಲ್ಲ, ಆ ಯುನೈಟ್ ಮಾಡೋಣ. ಯಾರೇ ಆಗಲಿ ಬಲಿಜ ಅಂತ ಹೇಳಿದೆ ಅಷ್ಟೇ. ನಾನು ಬೇರೆ ಪಾರ್ಟಿ ನೋಡಲ್ಲ, ಅವರು ಸ್ಟೇಟಸ್ ನೋಡಲ್ಲ, ಎಂಥದೂ ಇಲ್ಲ. ಜಸ್ಟ್ ಬಲಿಜ, ಐ ಆಮ್ ದೇರ್, ಐ ಹ್ಯಾವ್ ಟು ರೆಪ್ರೆಸೆಂಟ್ ಅಂತ. ಐ ಡೋಂಟ್ ವಾಂಟ್ ಟು ಬಿ ಅ ಲೀಡರ್. ನನಗೆ ಇಲ್ಲಿ ಸೆಲ್ಫಿಶ್ ರೀಸನ್ಸ್ ಕಾಣಿಸುತ್ತೆ. ಈ ರಾಜಕಾರಣಿಗಳಲ್ಲಿ ಆ ಸೆಲ್ಫಿಶ್ ರೀಸನ್ಸು ಜಾಸ್ತಿ. ಹೊಡೆಯೋದು, ಅದಕ್ಕೆ ಅವ್ರ ಲೈಫ್ ಸ್ಟೈಲ್ ಹಂಗಿರುತ್ತೆ. ಸೊ ಹೊಡೆಯೋದು ಬೇಡ. ನಾವು ಕಟ್ಟೋಣ, ನಮ್ಮ ಮನೇನ ಕಟ್ಟೋಣ. ಹೊಡೆಯೋಕ್ಕೆ ಅವಕಾಶ ಮಾಡಿಕೊಡದೆ ನಾವೆಲ್ಲರೂ ಇವತ್ತು ಪ್ರೂವ್ ಮಾಡ್ಕೊಂಡಿದ್ದು. ಇಷ್ಟು ಜನ ಬಂದು ಹುಡುಗರ ಜೊತೆಲಿ ನಾವು ನಿಂತಿದ್ದೀವಿ ಇವತ್ತು. ಐ ರಿಕ್ವೆಸ್ಟ್ ಆಲ್ ಆಫ್ ಯು ಟು ಡಿಸಾಲ್ವ್ ದಿಸ್. ಕನ್ಕ್ಲೂಷನ್ಗೆ ಬನ್ನಿ. ಇದು ಒಂದು ಎಚ್ಚರಿಕೆ ಅಂತಲೇ ಹೇಳ್ಬೋದು. ಯಾಕಂದರೆ ಅಷ್ಟು ದೃಢವಾಗಿ ಕೂತ್ಕೋಬೇಕು. 3 ದಿನದಿಂದ ಊಟ ತಿಂದಿಲ್ಲ ಅಂತ ನಾನು ರಾತ್ರಿ ಯೋಚನೆ ಮಾಡ್ತೀನಿ, ಮಕ್ಕಳು ತಂದೆ ತಾಯಿ ಏನು ಯೋಚನೆ ಮಾಡ್ತಾ ಇರ್ಬೋದು ಅಂತ. ಆಸ್ ಎ ಮದರ್ ಐ ಹ್ಯಾಡ್ ದಟ್ ಫೀಲ್. ಜೈ ಬಲಿಜ.